ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಪರಿಣಾಮ ಇವತ್ತು 18 ಬಿಜೆಪಿ ಶಾಸಕರು ಅಮಾನತುಗೊಂಡಿದ್ದಾರೆ. ನಮ್ಮ ಜೊತೆ ಖುದ್ದು ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಸ್ಪೀಕರ್ ಪೀಠಕ್ಕೆ ಅಗೌರವ ಅಂತ ನೀವು ಹೇಳ್ತಾ ಇದ್ರಿ. ಅವ್ರು ನೋಡಿದ್ರೆ ನಮ್ಮ ಹಕ್ಕಿಗೆ ಅಲ್ಲಿ ಬೆಲೆ ಕೊಟ್ಟಿಲ್ಲ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಆಯ್ತು, ಇದು ರಾಜ್ಯ ಜನತೆ ತೀರ್ಮಾನ ಮಾಡಲಿ. ನಿಮ್ಮ ಮುಖಾಂತರ ಮಾಧ್ಯಮದಲ್ಲಿ ನೋಡಿದಂತ ಘಟನೆ ಯಾರು ನೋಡಿದ್ದಾರೆ, ಆ ಜನಸಾಮಾನ್ಯ ಅದನ್ನು ತೀರ್ಮಾನ ಮಾಡಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಆಮೇಲೆ ಪ್ರಮುಖವಾಗಿ ಪೀಠದ ಹತ್ರ ಬರೋದಕ್ಕೆ ನೀವೇ ಅವಕಾಶ ಮಾಡಿಕೊಟ್ರಿ ಅಂತ ಆರೋಪ ಮಾಡ್ತಿದ್ದಾರೆ. ಸರ್ ನೋಡಿ, ಆ ಪೀಠದ ಹತ್ತಿರ ಯಾರು ಬರಬಾರ್ದಂತ ಹೇಳಿ ಸಿಸ್ಟಮ್ ಇದ್ರು ಕೂಡ ಯಾಕೆ ಬರಬೇಕು? ನಾವು ಕರೆದಿದ್ದೇವೆ ಬನ್ನಿ ಬನ್ನಿ ಅಂತ ಹೇಳಿ. ಅರೆ, ನಾನೊಬ್ಬ ಶಾಸಕನಾಗಿ ಗೊತ್ತಿದೆ ಅದನ್ನ. ಶಾಸಕನ ಆಸನದ ಗೌರವೇನು, ಮುಖ್ಯಮಂತ್ರಿ ಚೇರ್ನ ಗೌರವೇನು, ಪ್ರತಿಪಕ್ಷದ ನಾಯಕರ ಚೇರ್ನ ಗೌರವೇನು, ಬಾವಿಯ ಗೌರವೇನು, ಪೀಠದ ಗೌರವ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಯಾಕೆ ಬರಬೇಕು? ಉದ್ದೇಶ ಏನು? ಅದ ಕಾರಣ ನನಗೆ ನನ್ನ ಎಲ್ಲ ಸ್ನೇಹಿತರೆ ಶಾಸಕರು, ಇನ್ನೂ ಕೂಡ ಸ್ನೇಹಿತರು, ನಮಗೆ ಯಾವುದೇ ದ್ವೇಷ ಇದೇನಿಲ್ಲ. ಆದರೆ ಆ ಪೀಠಕ್ಕೆ ಅಗೌರವ ಆದಾಗ ಅದನ್ನು ಗೌರವ ಉಳಿಸುವ ಜವಾಬ್ದಾರಿ ನಂದು. ಅದಕ್ಕೆ ಸಂವಿಧಾನಬದ್ಧವಾಗಿ ನಾನು ಕೆಲಸ ನಿರ್ವಹಿಸ್ತೇನೆ. ಹಿಂದೆ ಸ್ಪೀಕರ್ ಆಗೋಕ್ಕಿಂತ ಮುಂಚೆ ನೀವು ಕೂಡ ಇದೇ ರೀತಿ ಹೋರಾಟ ಮಾಡಿ ಅಮಾನತಾಗಿದ್ರಿ. ಈಗ ಸ್ಪೀಕರ್ ಆದ್ಮೇಲೆ ಯುಟಿ ಖಾದರ್ ಅವರು ಅದನ್ನೆಲ್ಲನೂ ಕೂಡ ಮರೆತು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ, ನಾನು ಎಲ್ಲಿ ಕೂಡ ಅಮಾನತಾಗಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಒಂದು ಆರೋಪ ಇತ್ತು, ತನಿಖೆ ಆಯಿತು, ನಮ್ದೇನು ತಪ್ಪಿಲ್ಲ ಅಂತ ಅವರಿಗೆ ಗೊತ್ತಾಗಿದೆ. ಆ ಒಂದು ನಮ್ಮ 2010-11 ಇದರಲ್ಲಿ. ಆದ ಕಾರಣ ಈಗ ನೋಡಿ ಏನು ನಡೆದಿದೆ ಅಂತ ರಾಜ್ಯ ಜನತೆ ಗೊತ್ತಿದೆ ಅಲ್ಲ, ನಿಮಗೆ ಗೊತ್ತಿದೆ ಅಲ್ಲ. ನಾನು ಅಲ್ಲಿ ಕ್ರಮ ತಗೊಳ್ಳೋದಿದ್ದರೆ ಏನಾಗ್ತಿತ್ತು? ಇವತ್ತು ಒಂದು ಸೈಡ್ನಲ್ಲಿ ನಿಂತಿದ್ದಾರೆ, ನಾಳೆ ಅದರ ಮೇಲೆ ಕೂತ್ಕೊಳ್ತಾರೆ ಇದರಲ್ಲಿ. ಆದ ಕಾರಣ ಸಂವಿಧಾನದ ಆ ಪೀಠದ ಗೌರವ ಉಳಿಸುವ ಜವಾಬ್ದಾರಿ ನಂದು, ಆ ಜವಾಬ್ದಾರಿ ಮಾಡಿದ್ದೇನೆ. ಬಿಜೆಪಿ ಅವ್ರದ್ದು ಗುಂಡಾಗಿರಿ ನಡೆ ಅಂತ ಹೇಳ್ತೀರಾ ಸರ್? ಇಲ್ಲಪ್ಪ, ಅವರು ಮಿತ್ರತ್ವ ಗುಂಡಾಗಿರಿ ಅಂತ ಏನು ಹೇಳಲಿಕ್ಕೆ ಹೋಗುದಿಲ್ಲ. ಆ ಒಂದು ಟೈಮ್ನಲ್ಲಿ ಇಮೋಷನಲ್ ಆಗಿ ಭಾವನಾತ್ಮಕವಾಗಿ ಏನೋ ಮಾಡಿ ಬಂದಿದ್ದಾರೆ. ಅದು ನನಗೆ ನೋಡ್ಲಿಕ್ಕೆ ಆಗ್ತದಾ? ಅದು ಉದ್ದೇಶಪೂರ್ವಕವಾಗಿ ಉದ್ದೇಶ ಇಲ್ಲದ ನಮ್ಗೆ ಗೊತ್ತಿಲ್ಲ. ನಾನು ಅದನ್ನು ಗೂಂಡಾಗಿರಿ ಅಂತ ಹೇಳಲಿಕ್ಕೂ ನಾನು ಹೋಗುದಿಲ್ಲ. ಅವರ ಸಂಸ್ಕೃತಿ ಪರಮಾದ ರಾಜ್ಯ ಜನತೆ ತೀರ್ಮಾನ ಮಾಡಿ. ನನಗೆ ಇದಿಲ್ಲ, ಆ ಚೇರಿಗೆ ಅವಮಾನ ಆಗಬಾರ್ದು. ಅವಮಾನ ಮಾಡಿದಾಗ ನಾನು ಕ್ರಮ ತಗೊಳ್ಬೇಕಾಗ್ತದೆ. 48 ರಾಜಕಾರಣಿಗಳ ಒಂದು ಹನಿ ಟ್ರ್ಯಾಪ್ ಆಗಿದೆ ಅಂತ ಖುದ್ದು ಸಚಿವರೇ ಪ್ರಸ್ತಾಪ ಮಾಡಿದ್ರು. ಆದ್ರೂ ಕೂಡ ಅವರೇ ತನಿಖೆಗೆ ಒತ್ತಾಯ ಮಾಡಿದ್ರು ಕೂಡ ಶಾಸಕರ ಒಂದು ಹಕ್ಕು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸ್ಪೀಕರ್ ಅವರು ಅವಕಾಶ ಕೊಟ್ಟಿಲ್ಲ, ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಹೇಳಿದಲ್ಲ ನಿನ್ನೆ, ನೋಡಿ ನಿನ್ನೆ ಚರ್ಚೆ ಆಯ್ತು, ಅವಕಾಶ ಕೊಡ್ಲಿಲ್ವಾ? ಚರ್ಚೆ ಎಲ್ಲ ಹಾಗೆ ಎಲ್ಲರೂ ಮಾತಾಡಿದ ನಂತರ ಗೃಹ ಸಚಿವರು ಉನ್ನತ ಮಟ್ಟ ತನಿಖೆ ಮಾಡುತ್ತೇನೆ ಅಂತ ಹೇಳಿದಾಗ ಎಲ್ಲರಿಗೂ ಅವರವರ ಆಸನ ಹೋಗಿ ಕೂತ್ಕೊಳ್ಳಿಲ್ವಾ? ಅದಂತ ಸದನ ನಡೀಲಿಲ್ವಾ? ಇವತ್ತು ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಬಜೆಟ್ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಅಂತ ಬಂದಾಗ ಯಾವುದೊಂದು ನೋಟಿಸ್ ಕೊಡಲಿಲ್ಲ, ಯಾವುದೊಂದು ಪರ್ಮಿಷನ್ ತೆಗಲಿಲ್ಲ. ಹಾಗೆ ಸಡನ್ ಆಗಿ ಎದ್ದು ನಿಂತು ಒಂದು ಮಹತ್ವದ ಚರ್ಚೆ ಅಂತೇಳಿ ಅಲ್ಲಿ ಮಂಡನೆ ಮಾಡಿದ್ರು. ನನಗೆ ಆಗ ನಿಲ್ಲಿಸಬಹುದಲ್ಲ, ನೀವು ಮಾತಾಡಬೇಡಿ ಅಂತೇಳಿ. ಆದರೆ ನಾನು ಆಯ್ತಂತೇಳಿ ಮುಖ್ಯಮಂತ್ರಿ ಪರ್ಮಿಷನ್ ಮಾತಾಡಿದ್ರು. ಎಲ್ಲ ಮಾತಾಡಿದ ನಂತರ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದರು, ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಯಾವ ರೀತಿಯ ತನಿಖೆ ಮಾಡಬೇಕಂತೇಳಿ ನಾವು ಆದೇಶಿಸ್ತೇವೆ. ಈ ಚರ್ಚೆ ಸಂದರ್ಭದಲ್ಲಿ ನೀವೇನು ಸಲಹೆ ಕೊಟ್ಟಿದ್ದೀರಿ, ಅದು CBI ಇರಲಿ, ರಿಟೈರ್ಡ್ ಜಡ್ಜ್ ಇರಲಿ, ಅದನ್ನು ನಾವು ಸ್ವೀಕರಿಸ್ತೇವೆ. ಯಾವ ರೀತಿ ಮಾಡಬೇಕಂತ ಕೇಸ್ ನೋಡಿಕೊಂಡು ಯಾವ ರೀತಿ ಮಾಡಬೇಕಂತ ತೀರ್ಮಾನ ಮಾಡ್ತದೆ ಹೇಳಿದ ನಂತರ ಇದಕ್ಕಿಂತ ದೊಡ್ಡ ಉತ್ತರ ಏನ್ ಬೇಕು? ಇದನ್ನು ನೀವು ನೋಡಿದ್ದೀರಿ, ರಾಜ್ಯ ಜನತೆ ನೋಡಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಿದ್ದಾರೆ, ನಾವೇನು ಹೇಳಲಿಕ್ಕೆ ಹೋಗುದಿಲ್ಲ. ಈಗ 18 ಮಂದಿ ವಿಧಾನಸಭೆಗೆ ಬರೋವರೆಗೂ ತಾವು ಕೂಡ ಬರೋದಿಲ್ಲ ಅಂತ ವಿಪಕ್ಷ ನಾಯಕರು ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬಾಯ್ಕಟ್ ಮಾಡಿದ್ದಾರೆ ಸರ್. ಯಾರನ್ನು? ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಅವರು 18 ಈಗ ಸಸ್ಪೆಂಡ್ ಆಗಿದಾರಲ್ಲ, ಅವರು ಮತ್ತೆ ವಿಧಾನಸಭೆಗೆ ಬರೋವರೆಗೂ ನಾವು ಅಸೆಂಬ್ಲಿಗೆ ಹೋಗೋದಿಲ್ಲ ಅಂತ ಬಾಯ್ಕಟ್ ಮಾಡಿದ್ದಾರೆ. ಅವ್ರಿಗೆ ಬಿಟ್ಟಂತ ವಿಚಾರ ಅಲ್ಲ ನಮ್ದು. ನಾವರಿಗೆ ಬಂದ ಎಲ್ಲ ಶಾಸಕರು ಯಾರು ಕಾನೂನು ಪ್ರಕಾರವಾಗಿ ಕ್ರಮ ಇಲ್ಲದಂತ ಶಾಸಕರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ವಿಧಾನಸೌಧ ಓಪನ್ ಇದೆ. ಯಾವಾಗಲೂ ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ಸಂದರ್ಭ ಬರುವುದಿಲ್ಲ ಅಲ್ಲ. ಥ್ಯಾಂಕ್ ಯು. ಸೊ ಇದು ಯುಟಿ ಖಾದರ್ ಅವರ ಮಾತು. ಬಿಜೆಪಿ ನಾಯಕರು ಪೀಠದಕ್ಕೆ ಅಗೌರವವನ್ನ ತಂದಿದ್ದಾರೆ, ಹಾಗಾಗಿ ಸಸ್ಪೆಂಡ್ ಮಾಡದೆ ಇನ್ನೇನು ಮಾಡಬೇಕಾಗಿತ್ತು ಅಂತ ಸ್ಪೀಕರ್ ಯುಟಿ ಖಾದರ್ ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.